ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿನ ಇನ್ನೂ ಸ್ವಲ್ಪ ಹೆಲ್ದಿ ಮಾಡ್ಕೊಳಕ್ಕಂತ ನಾನು 200 ಗ್ರಾಮ್ ಅಷ್ಟು ಮೆಂತ್ಯಕಾಳು ಸೇರಿಸ್ಕೊಳಕತ್ತೀನಿ. 5 kg ಜೋಳಕ್ಕೆ 200 ಗ್ರಾಮ್ ಮೆಂತ್ಯಕಾಳು ಹಾಕೋಬೇಕು. ಇದು ಭಾಳ ಹೆಲ್ದಿ ಇರುತ್ತೆ. ಶುಗರ್ ಇದ್ದವ್ರಿಗಂತೂ ಶುಗರ್ ಕಂಟ್ರೋಲ್ ಮಾಡೋಕೆ ಭಾಳ ಹೆಲ್ಪ್ ಮಾಡ್ತೈತಿ. ಮತ್ತು ಇದು ರೊಟ್ಟಿ ಇಸಾನೂ ಆಗಂಗಿಲ್ಲ, ಇಸ ಆಗುತ್ತಂತ ಅಂದ್ಕೋಬೇಡ್ರಿ. ಇದನ್ನು ಎಲ್ಲ ಮಿಕ್ಸ್ ಮಾಡಿ ಹಿಟ್ಟು ಮಾಡಿಸ್ಕೊಂಡು ಬರಬೇಕು. ಭಾಳ ಚಲೋ ಆಗ್ತಾವೆ ರೊಟ್ಟಿ. ನೋಡಿರಿ, ನಾನೀಗ ಹಿಟ್ಟು ಮಾಡಿಸ್ಕೊಂಡು ಬಂದೀನಿ. ರೊಟ್ಟಿ ಮಾಡೋದು ತೋರಿಸ್ತೀನಿ ನಿಮ್ಗೆ. ನಾನು ಅರ್ಧ ಕಪ್ಪಷ್ಟು ಕುದಿಯೋ ನೀರು 1 ಕಪ್ಪಷ್ಟು ಹಿಟ್ಟಿಗೆ ಹಾಕೊಳಕತ್ತೀನಿ. ಇದು ಜೋಳ ಏನೈತಲ್ಲ, ಒಂದೊಂದು ಜೋಳ ಒಂದೊಂದು ಡಿಫ್ರೆಂಟ್ ಟೈಪ್ ಇರ್ತಾವೆ. ಒಂದೊಂದು ಜೋಳ ಜಿಗಿ ಬರುತ್ತೆ, ಒಂದೊಂದು ಜೋಳ ಜಿಗಿ ಕಡಿಮೆ ಇರುತ್ತೆ. ಅದಕ್ಕೆ ನೀವು ಹೊಸದಾಗಿ ರೊಟ್ಟಿ ಕಲಿಯೋರು ಮೆಜರ್ಮೆಂಟ್ ಒಳಗೆ ಮಾಡ್ಕೊಂಡ್ರೆ ಭಾಳ ಚಲೋ ಬರ್ತಾವೆ. ಮತ್ತು ನೀವು ಪಾಕೆಟ್ ಜೋಳದ ಹಿಟ್ಟು ತೊಗೊಂಡ್ರೆ ಅಂದ್ರಂತೂ ನೀವು ಮುದ್ದೆ ಮಾಡಿನ ಮಾಡ್ಕೋಬೇಕು. ನೀವು ಈ ಥರ ಹಿಟ್ಟು ನಾದ್ಕೊಂಡ್ರೆ ನಿಮಗೆ ರೊಟ್ಟಿ ಮಾಡೋಕೆ ಬರೋಂಗಿಲ್ಲ. ಅದು ನಾನು ಮುಂದೆ ಹೇಳ್ಕೊಡ್ತೀನಿ. ಈಗ ನೋಡಿರಿ, ಇದನ್ನು ಜಿಗಿ ಹಾಕಿ ಚಂದಾಗ ನಾದ್ಕೋಬೇಕು ಬಿಸಿ ಇದ್ದಾಗಲನ. ಈ ನೀವು ವಿಡಿಯೋದ ನೋಡೋಕತ್ತಿರಲ್ಲ, ಈ ಥರ ನಾವು ತಿಕ್ಕಿ ನಾದ್ಕೋಬೇಕು. ಇವಾಗ ಇದು ಹಿಟ್ಟು ರೆಡಿ ಆಗೈತಿ, ನೀವು ನೋಡ್ತಿರ್ಬೋದು. ಇದನ್ನೊಂದು ಸೈಡ್ಗಿಟ್ಟು ನಿಮ್ಗೆ ಎಷ್ಟು ರೊಟ್ಟಿ ಮಾಡ್ಕೋತೀರಿ ಅಷ್ಟು ಪೋರ್ಷನ್ ತೊಗೊಂಡು ಚಂದಾಗ ನಾದ್ಕೋಬೇಕು. ಮತ್ತೊಮ್ಮೆ ಪ್ರತಿಯೊಂದು ರೊಟ್ಟಿಗೂ ನಾವು ನಾದ್ಕೋಬೇಕು. ಈ ಥರ ನಾದ್ಕೊಂಡು ಕೆಳಗೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ನಾವು ರೊಟ್ಟಿ ತಟ್ಕೋಬೇಕು. ನೀವು ನೋಡಕತ್ತಿರಲ್ಲ, ಇದೇ ಥರ ತಟ್ಕೋಬೇಕು. ಮತ್ತು ಈ ಜೋಳದ ಹಿಟ್ಟು ಫ್ರೆಶ್ ಇದ್ದಷ್ಟು ರೊಟ್ಟಿ ಚಲೋ ಬರ್ತಾವೆ. ನೀವು ಸ್ಟಾಕ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಮನ್ಯಾಗ ಹಾಕ್ಸಿದ್ರೂ ಒಂದು 15 ದಿವ್ಸಕ್ಕೆ ಆಗುವಷ್ಟು ಇಟ್ಕೋಬೇಕು. ನೀವು ಜಾಸ್ತಿ ದಿನ ಇಟ್ಕೊಂಡ್ರೆ ರೊಟ್ಟಿ ಮಾಡೋಕೆ ಬರೋಂಗಿಲ್ಲ. ಇವಾಗ ನೋಡಿರಿ, ರೊಟ್ಟಿ ರೆಡಿ ಆಯಿತು. ನಿಮಗೆ ಬೇಯಿಸನ್ನು ತೋರಿಸ್ತೀನಿ ನಾನು. ಇದು ಮೆಂತ್ಯಕಾಳು ಜೋಳಕ್ಕೆ ಅಷ್ಟೇ ಅಲ್ಲದೆ ನೀವು ಗೋಧಿ, ರಾಗಿ, ಅಕ್ಕಿ ಯಾವುದಕ್ಕಾದರೂ ಹಾಕೋಬೋದು. ಹಾಕೊಂಡು ಮಾಡ್ಕೊಂಡು ತಿಂದ್ರೆ ಹೆಲ್ದಿ ಆಗಿರುತ್ತೆ. ನೋಡಿರಿ, ನೀರು ಹಚ್ಚಿ 2 ಸೈಡು ಈ ಥರ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ. ನೀವು ಲಟ್ಟಿಸಿ ಮಾಡ್ಕೊಳ್ಳೋರಿದ್ರೆ ಅಂದ್ರೆ ಅದಕ್ಕೂ ಹೇಳ್ತೀನಿ ನಾನು. 1 ಕಪ್ ಕುದಿಯೋ ನೀರಿಗೆ 1 ಕಪ್ ಹಿಟ್ಟು ಹಾಕ್ಕೊಂಡು ಮುದ್ದೆ ಮಾಡ್ಕೋಬೇಕು. ಮುದ್ದೆ ಮಾಡ್ಕೊಂಡು ಅದನ್ನ ಚಂದಾಗ ನಾದ್ಕೋಬೇಕು. ನಾದ್ಕೊಂಡು ಲಟ್ಟಿಸಿ ಮಾಡ್ಕೋಬೋದು ನೀವು. ಈಗ ನೋಡಿರಿ, ನಿಮಗೆ ತೋರಿಸ್ತೀನಿ ನಾನು ಮುದ್ದೆ ಮಾಡ್ಕೊಂಡು ಹಿಟ್ಟನ್ನು ನಾದ್ಕೊಂಡೀನಿ. ಇದನ್ನು ಈ ಥರ ನೀವು ಒಂದು ಉಳ್ಳಿ ತೊಗೊಂಡು ಈ ಥರ ನೋಡಿರಿ ಲಟ್ಟಿಸ್ಕೋಬೋದು ನೀವು. ನೋಡಿರಿ, ಲತ್ತಿಗುನಿಗೆ ಒಂದು ಸ್ವಲ್ಪನೂ ಹಿಟ್ಟು ಹತ್ತಂಗಿಲ್ಲ, ಎಷ್ಟು ಚಂದ ಬರುತ್ತೆ. ನಾ ಪ್ಲಾಸ್ಟಿಕ್ ಹಾಳಿನೂ ಸುತ್ತಿಲ್ಲ. ಈ ಥರ ಮಾಡ್ಕೋಬೋದು ನೀವು ಮುದ್ದೆ ಮಾಡ್ಕೊಂಡ್ರೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ.